ಬರ್ರಿ ಫ್ರೆಂಡ್ಸ್, ಇವತ್ತು ರಾಗಿ ಉಪ್ಪಿಟ್ಟು ಹೆಂಗೆ ಮಾಡೋದು ಅಂತ ನೋಡೋಣಂತ. ಇದು ಭಾಳ ಚಲೋ ರೀ, ಹೆಲ್ತ್. ಮುಂಜಾನೆ ಬ್ರೇಕ್ಫಾಸ್ಟಿಗೆ ಭಾಳ ಚಲೋ, ಲಘುನ ಡೈಜೆಸ್ಟು ಆಗ್ತೈತೆ ರೀ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ನೋಡೋಣ. ರವೆ ತೊಗೊಂಡೀನಿ ರೀ, ರಾಗಿ ತೊಗೊಂಡೀನಿ, ಆಲೂಗಡ್ಡೆ ತುರಿದು ಇಟ್ಕೊಂಡೀನಿ ರೀ, ಎಣ್ಣೆ ತೊಗೊಂಡೀನಿ, ನೀರು ಮೆಜರ್ಮೆಂಟ, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ತೊಗೊಂಡ್ರೀನಿ ರೀ. ತರಕಾರಿ ಬಂದು ಕೊತ್ತಂಬರಿ ಸೊಪ್ಪು, ಕಾರ್ನು, ಮೆಣಸಿನ್ಕಾಯಿ, ಕ್ಯಾರೆಟು, ನಿಂಬು ಮತ್ತು ಉಳ್ಳಾಗಡ್ಡಿ, ಕರಿಬೇವು ಮತ್ತು ಶುಂಠಿ ತೊಗೊಂಡಿನಿ ರೀ. ಮೊದಲಿಗೆ ಇಲ್ಲಿ ಒಗ್ಗರಣೆ ಹಾಕೊಂಬರೋಣಂತ. ಒಗ್ಗರಣೆಗೆ ನಾನಿಲ್ಲಿ 2-3 ಚಮಚದಷ್ಟು ತುಪ್ಪ ಹಾಕೋತೀನಿ ರೀ. ಇದು ರಾಗಿ ಉಪ್ಪಿಟ್ಟಿಗೆ ತುಪ್ಪದಲ್ಲಿ ಒಗ್ಗರಣೆ ಹಾಕೊಂಡ್ರೆ ಭಾಳ ಚಲೋ ಆಗ್ತೈತೆ ರೀ. ಸೊ ಹಾಗಾಗಿ ನಾನು ಇಲ್ಲಿ 2-3 ಸ್ಪೂನಷ್ಟು ತುಪ್ಪ ಕಾಯಲಿದು. ತುಪ್ಪ ಕಾದ ಕೂಡಲೇ ನಾನಿಲ್ಲಿ ಉದ್ದಿನಬೇಳೆ ಮತ್ತು ಈಗ ಕಡಲೆಬೇಳೆ ಹಾಕೊಳ್ಳೋಣಂತ. ನಾನಿಲ್ಲಿ 1 ಸ್ಪೂನ್ ಉದ್ದಿನಬೇಳೆ ತೊಗೊಂಡಿನಿ ರೀ, 1 ಸ್ಪೂನ್ ಕಡಲೆಬೇಳೆ ತೊಗೊಂಡಿನಿ. ಎರಡು ಸೇರಿಸಿ ಉದ್ದಿನಬೇಳೆ ಕಡಲೆಬೇಳೆ ಹಾಕಾಕತ್ತೀನಿ. ಈ ಉದ್ದಿನಬೇಳೆ ಕಡಲೆಬೇಳೆ ಏನಾಗಬೇಕು, ಒಂದು ಸ್ವಲ್ಪ ಕೆಂಪಾಗಬೇಕು ರೀ. ಅಲ್ಲಿ ತನಕ ಬಿಟ್ಟು ಈಗ 1-2 ಕಡ್ಡಿ ಅಷ್ಟು ಇಲ್ಲಿ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣಂತ. ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಚಟಪಟ ಅನ್ನಲಿ ರೀ. ಚಟಪಟ ಅಂದ್ಕೂಡಲೇ ನಾನು ಇಲ್ಲಿ ಶುಂಠಿ ತುರಿದು ಇಟ್ಕೊಂಡಿದ್ದೆ ರೀ, ಅದನ್ನು ಶುಂಠಿ ಹಾಕ್ಕೊಳಕತ್ತೀನಿ. ಸದ್ಯ ಶುಂಠಿ ಹಾಕ್ಕೊಂಡು ಎಲ್ಲ ಒಂದು ಸ್ವಲ್ಪ ಕೆಂಪಾಗಬೇಕು ರೀ. ಒಂದು 2 ಸೆಕೆಂಡ್ ಬಾಡಿಸಿದ್ರೆ ಸಾಕು, ಕೆಂಪಾಗ್ತವೆ. ಈಗೇನು ಮಾಡಿರಿ, ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ನಾನು ಒಂದು 8-10 ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿನಿ ರೀ. ಖಾರ ನೋಡ್ಕೊರಿ, ನಿಮ್ಗೆ ಎಷ್ಟು ಖಾರ ಬೇಕು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಖಾರ ಹಾಕೋರಿ. ಹಾಕ್ಕೊಂಡು 1-2 ನಿಮಿಷ ಹಿಂಗೆ ಮತ್ತೆ ಫ್ರೈ ಮಾಡ್ಕೊಳ್ಳೋನು. ಸ್ವಲ್ಪ ಕೆಂಪಾಗಬೇಕು ರೀ ಮೆಣ್ಸಿನ್ಕಾಯಿ, ಅದು ಸಾಕು. ಈಗ ನಾನು ಇಲ್ಲಿ 2 ಉಳ್ಳಾಗಡ್ಡಿ ಹೆಚ್ಕೊಂಡಿದ್ದೆ, ಸಣ್ಣ 2 ಉಳ್ಳಾಗಡ್ಡಿ. ತೀರಾ ಸಣ್ಣಗೆ ಹೆಚ್ಕೊಬೇಡ್ರಿ, ತೀರಾ ದಪ್ಪಗೆ ಹೆಚ್ಕೊಬೇಡ್ರಿ, ಮೀಡಿಯಮ್ ಸೈಜ್ ಹೆಚ್ಕೊರಿ ಸಾಕು. ಅವು ಒಂದು ಸ್ವಲ್ಪ ಕೆಂಪಾಗಲಿ ಹುರ್ಕೊಂಡಿರ್ರಿ. ಆಮೇಲೆ ಈಗ ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೆ ನಾನಿಲ್ಲಿ, ಒಂದು ಸಣ್ಣ ಕ್ಯಾರೆಟ್, ಒಂದು ಕ್ಯಾರೆಟ್ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಕೂಡಿ ಮಿಕ್ಸ್ ಮಾಡಿ ಅಷ್ಟು ತರಕಾರಿ ಸ್ವಲ್ಪ ಬಾಡ್ದಂಗೆ ಆಗಬೇಕು ರೀ, ಸ್ವಲ್ಪ ಬೆಂದಂಗೆ ಆದರೆ ಸಾಕು. ಈಗೇನು ಮಾಡೋಣಪ್ಪ ಅಂದ್ರೆ ಕಾರ್ನ್ ಹಾಕೊಳ್ಳೋಣ ಅಂತ. ಈ ಸದ್ಯ ನನಗೆ ಕಾರ್ನ್ ಸೇರಿಸ್ಕೊತೀನಿ. ನಾನು ಒಂದು ಮುಷ್ಟಿಯಷ್ಟು ಕಾರ್ನ್ ತೊಗೊಂಡಿನಿ, ನೋಡ್ಕೊಂಡು ಹಾಕೋರಿ. ಕಾರ್ನ್ ಹಾಕೋಬೋದು, ಕ್ಯಾಪ್ಸಿಕಮ್ಮು ನೀವು ಹಾಕೋಬೋದು, ನಿಮ್ಮ ಇಷ್ಟ ನೋಡ್ಕೊಂಡು ವೆಜಿಟೇಬಲ್ಸ್ ನೀವು ಆ್ಯಡ್ ಮಾಡ್ಕೊರಿ. ಮತ್ತು ನಾನಿಲ್ಲಿ ಸ್ವಲ್ಪ ಒಂದು ಬಟಾಟಿ ತೊಗೊಂಡೀನಿ ರೀ. ಬಟಾಟಿ ಏನು ಮಾಡೀನಿ, ನಾನು ತುರಿದು ಹಾಕ್ಕೊಂಡೀನಿ ರೀ. ಯಾಕಂದರೆ ಉಪ್ಪಿಟ್ಟಲ್ಲಿ ಕಟ್ ಮಾಡಿ ಹಾಕಿದ್ರೆ ಭಾಳ ಹೊತ್ತು ನಿಂತಂಗೆ ಆಗ್ತಾವೆ. ಸೊ ಹಾಗಾಗಿ ಇಲ್ಲಿ ತುರ್ದು ತೊಗೊಂಡೀನಿ, ಅಂದ್ರೆ ಚಲೋನೇ ಇದಾಗ್ತದೆ ಅಂಥೇಳಿ, ಲಘುನೇ ಬೇಯ್ತದೆ ಅಂಥೇಳಿ ನಾನಿಲ್ಲಿ ಒಂದು ಆಲೂಗಡ್ಡೆ ತುರಿದು ಹಾಕ್ಕೊಂಡೀನಿ. ಈಗೆಲ್ಲ ಕೂಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳಕತ್ತೀನಿ ರೀ. ಇದು ಹಾಕ್ಕೊಂಡು ಎಲ್ಲ ವೆಜಿಟೇಬಲ್ಸು ಮೆತ್ತಗೆ ಸಾಫ್ಟ್ ಆಗಬೇಕು ರೀ. ಅಲ್ಲಿ ತನಕ ಚೆಂದಂಗೆ ಇದನ್ನು ಕೈ ಆಡಿಸ್ಕೊತಾ ಇರ್ರಿ, ಬಿಡಬೇಡ್ರಿ, ಕೈ ಬಿಡಬೇಡ್ರಿ, ಚೆಂದಂಗೆ ಕೈ ಆಡಿಸ್ಕೊತಾರ್ರಿ. ಅಂದರೆ ಯಾಕಂದರೆ ಬಟಾಟಿ ಅದು ತುರಿದಿದ್ವಲ್ಲ, ಹೊತ್ತು ಚಾನ್ಸಸ್ ಇರ್ತಾವೆ, ಅದ್ರ ಸಲ ಹೇಳಕತ್ತೀನಿ. ಭಾರಿ ಮಸ್ತ್ ಆಗ್ತೈತೆ ರೀ ಉಪ್ಪಿಟ್ಟು, ಟ್ರೈ ಮಾಡಿ ನೋಡ್ರಿ. ಕ್ಯಾಲ್ಶಿಯಮ್ ಭಾಳ ಇರಲಿ, ಫೈಬರ್ ಭಾಳ ಇರ್ತೈತಿ. ಸೊ ಹಾಗಾಗಿ ಭಾಳ ಹೆಲ್ತಿಗೆ ಭಾಳ ಚಲೋ ಇದು. ಡೈಜೆಷನ್ನು ಲಘುನ ಆಗ್ತೈತಿ. ಮತ್ತು ರಾಗಿ ಒಳಗೆ ನಮಗೆ ಗ್ಲೂಟನ್ ಫ್ರೀ ಇರ್ತೈತೆ ರೀ. ಸೊ ಹಾಗಾಗಿ ಭಾಳ ಚಲೋ ಇದು ಹೆಲ್ತ್ ಸಲಾಗಿ. ಅದ್ರ ಸಲಾಗಿ ನಾನು ಇದು ಒಳ್ಳೆ ಇದು ತೋರ್ಸಕತ್ತೀನಿ, ನೋಡಿರಿ, ಮಾಡ್ಕೊರಿ. ಈಗ ಇದೇನು ಮಾಡಕತ್ತೀನಪ್ಪ ಅಂದ್ರೆ ನಾನು ರವೆ ಹಾಕ್ಕೊಂಡೆ ರೀ. ರವೆ ಹಾಕ್ಕೊಂಡು ಅದೇನು ವೆಜಿಟೇಬಲ್ಸ್ ಎಲ್ಲ ಒಗ್ಗರಣೆ ಹಾಕ್ಕೊಂಡಿದ್ದೆಲ್ಲ, ಆ ಒಗ್ಗರಣೆಗೆ ನಾನು ಇಲ್ಲಿ ಏನು ಮಾಡಿದ್ನಪ್ಪ ಅಂತಂದ್ರೆ 1 ಕೊರ್ದ ಬಟ್ಲದಷ್ಟು ನಾನು ಏನು ಮಾಡಿದೆ, ಇಲ್ಲಿ ರವೆ ಹಾಕ್ಕೊಂಡು. ಉಪ್ಪಿಟ್ಟಿನ ರವೆ ತೊಗೋರಿ, ಚಿರೋಟಿ ರವೆ ತೊಗೊಂಡು ರವೆ ಒಂದು ಸ್ವಲ್ಪ ಕೆಂಪಾಗುತ್ತನ ಚೆಂದಂಗೆ ಹುರ್ಕೊಂಡು ನಾನು ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಕ್ಕೊಳಕತ್ತೀನಿ. ಉಪ್ಪು ನೋಡ್ಕೊರಿ, ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ಇಲ್ಲಿ ಉಪ್ಪು ಸೇರಿಸ್ಕೊಬೋದು ರೀ. ಈಗೇನು ಮಾಡ್ತೀನಿ, ಸೇಮ್ ಮೆಜರ್ಮೆಂಟಲ್ಲಿ ನಾನಿಲ್ಲಿ ಒಂದು ರಾಗಿ ತೊಗೊಂಡಿನಿ ರೀ. ರಾಗಿನೂ ಹಾಕ್ಕೊಂಡು 1-2 ನಿಮಿಷ ರಾಗಿನೂ ಕಂಪಂಗೆ ವಾಸ ಬರುತ್ತಾನ, ರಾಗಿ ಹಿಟ್ಟು ವಾಸ ಬರುತ್ತಾನ, ಅದನ್ನು ಸೇರಿಸಿ ಎಲ್ಲ ಕೂಡ ನೋಡ್ಬೋದು. ನಾನು ಇಲ್ಲಿ ಹೆಂಗೆ ಮಿಕ್ಸ್ ಮಾಡಕತ್ತೀನಿ, ಹಿಂಗೆ ಮಿಕ್ಸ್ ಮಾಡಿ ಚೆಂದಾಗ ಗಮ್ ಅಂತ ಸ್ಮೆಲ್ ಬರ್ತೈತೆ ರೀ. ಅಲ್ಲಿ ತನಕ ಏನು ಮಾಡಿ ಚೆಂದಂಗೆ ಹುರ್ಕೊಂಡು ನಾನು ಸೇಮ್ ಮೆಜರ್ಮೆಂಟೇ ನಾನು ನಿಮ್ಗೆ ಮೊದಲೇ ಹೇಳಿದೆ. ಅದೇ ಮೆಜರ್ಮೆಂಟಿಗೆ ಈಗ 1 ಕೊರ್ದ ಬಟ್ಲದಷ್ಟು ನಾನು ರವೆ ತೊಗೊಂಡಿದ್ದೆ, 1 ಕೊರ್ದ ಬಟ್ಲದಷ್ಟು ಇಲ್ಲಿ ರಾಗಿ ಹಿಟ್ಟು ತೊಗೊಂಡಿದ್ದೆ. ಸೊ ಅದಕ್ಕೆ ನಾನು ಇಲ್ಲಿ ಏನು ಮಾಡೀನಪ್ಪ ಅಂತಂದ್ರೆ 3 ಕೊರ್ದ ಬಟ್ಲದಷ್ಟು ನಾನಿಲ್ಲಿ ನೀರು ಬಿಸಿಗೆ ಇಟ್ಕೊಂಡಿದ್ದೆ ರೀ. ಆ ನೀರು ಬಿಸಿ ಕುದಿಸ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ನಾನು ಇಲ್ಲಿ ಇದಕ್ಕೆ ಹಾಕ್ಕೊಳಕತ್ತೀನಿ ರೀ. ಎಲ್ಲ ಹುರ್ಕೊಂಡ್ಮೇಲೆ ಈಗ ನೋಡಿ ಗೊತ್ತಾಗ್ತೈತಿ, ನೋಡ್ಕೊಬೋದು ನೀವು. ನಾ ಈಗ ಏನು ನೀರು ಕಾಯಿಸ್ಕೊಂಡಿದ್ದೆಲ್ಲ ಅಷ್ಟು ನಾ ಇದು ನೀರು ಇದಕ್ಕೆ ಯಾಕಂದರೆ ಅಳತಿ ಕರೆಕ್ಟ್ ಅಳತಿ ಐತ್ರಿ. ಸೊ ಹಾಗಾಗಿ ಎಲ್ಲ ಹಾಕ್ಕೊಂಡು ಹಿಂಗೆ ನೀಟಾಗಿ ಇದನ್ನು ಗಂಟು ಆಗ್ಲಾರ್ದಂಗೆ, ಯಾಕಂದ್ರೆ ಸಣ್ಣ ರವನೂ ಲಘುನ ಗಂಟಾಗ್ತೈತಿ, ರಾಗಿ ಹಿಟ್ಟು ಲಘುನ ಗಂಟಾಗ್ತೈತಿ ರೀ. ಸೊ ಹಾಗಾಗಿ ಕೈ ಆಡಿಸ್ಕೊತಾನೆ ಇರ್ಬೇಕು ರೀ, ಒಟ್ಟು ಕೈ ಬಿಡಬಾರ್ದು. 1-2 ನಿಮಿಷ ಹಿಂಗೆ ಚೆಂದಂಗೆ ಎಲ್ಲೂ ಗಂಟು ಆಗ್ಲಾರ್ದಂಗೆ ನೀಟಾಗಿ ಕೈ ಆಡಿಸ್ಕೊರಿ. ನಿಮ್ಗೆ ಇನ್ನೂ ಮೆತ್ತಗೆ ಬೇಕಂದ್ರೆ ಇನ್ನೂ ಸ್ವಲ್ಪ ನೀವು ನೀರು ಹಾಕ್ಕೊಂಡ್ರು, 3 ಕೊರ್ದ ಬಟ್ಲ ಬದಲಿ 4 ಹಾಕ್ಕೊಂಡ್ರು ಆಯ್ತು. ನಾ ಈಗ ಏನು ಮಾಡ್ತೀನಿ, ಮುಚ್ಚಿಡ್ತೀನಿ ರೀ. 1-2 ನಿಮಿಷ ಮುಚ್ಚಿಟ್ರೆ ಲಘುನ ಬೇಯ್ತೈತೆ ರೀ. ಸೊ ಹಾಗಾಗಿ ಈಗ ನೋಡ್ಬೋದು ಇದಾಗೈತಿ. ಮೇಲೆ ಒಂದು ಸ್ವಲ್ಪ ಈಗ ಇನ್ನೊಂದು ಸ್ಪೂನಷ್ಟು, 1-1.5 ಸ್ಪೂನಷ್ಟು ನಾನು ಏನು ಮಾಡ್ತೀನಿ, ತುಪ್ಪ ಹಾಕೋತೀನಿ ರೀ.
ತುಪ್ಪ ಹಾಕ್ಕೊಂಡ್ರೆ ಭಾಳ ಚಂದ ಟೇಸ್ಟ್ ಬರ್ತೈತಿ ಇದು ಉಪ್ಪಿಟ್ಟು. ಸೊ ಹಾಗಾಗಿ ನೋಡಿರಿ ಇದು ಆಗೈತಿ, ಈಗ ಆಲ್ಮೋಸ್ಟ್ ಆಗೈತಿ. ಈಗ ಮತ್ತೆ ತೆಗೆದು ತಳ ಹಿಡಿಬಾರ್ದು ರೀ, ನೋಡ್ಕೋತಾ ಇರ್ರಿ. ನೋಡ್ಕೋತಾ ಇದ್ದು ಮತ್ತೆ ಎಲ್ಲ ಕೈಯಾಡಿಸಿ ನಾ ಏನು ಮಾಡ್ತೀನಿ ಅಂದರೆ ಮತ್ತೊಂದು 2 ಸೆಕೆಂಡು 2 ನಿಮಿಷ ನಾ ಏನು ಮಾಡ್ತೀನಿ, ಇದನ್ನು ಮುಚ್ಚಿ ಗ್ಯಾಸ್ ಆಫ್ ಮಾಡಿ ಉಗಿದಲ್ಲೇ ಅದು ಬೆಂದಂಗೆ ಆಗ್ಬೇಕು ರೀ, ಅಂದ್ರೆ ಭಾಳ ರುಚಿ ಕೊಡ್ತೈತಿ ಇದು ಉಪ್ಪಿಟ್ಟು. ಸೊ ಹಾಗಾಗಿ ಮತ್ತೆ ನಾನೀಗ ಏನು ಮಾಡೀನಿ, ಬಂದ್ ಮಾಡಿ ಮುಚ್ಚಿ ತೆಗೆದಿಟ್ಕೊಂಡಿನಿ. ನೋಡೋಣ ಬರ್ರಿ, ಈಗ 2 ನಿಮಿಷ ಆಗೈತಿ, ಇದು ಮುಚ್ಚಿಟ್ಟಿದ್ದು ಆಗೈತೇನಂತ ನೋಡೋನು, ತೋರಿಸ್ತೀನಿ ಬರ್ರಿ. ನೋಡಿರಿ ಎಷ್ಟು ಚಂದ ಉಮ್ಗೊಂಡೈತಿ, ಎಷ್ಟು ಚಂದ ಆಗೈತಿ ಉಪ್ಪಿಟ್ಟಿದ್ದು. ಈಗ ಮ್ಯಾಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚಂದಂಗೆ ಕೈಯಾಡಿಸ್ಕೊಂಡು ಸರ್ವ್ ಮಾಡ್ಕೊಂಡು ಬರೋಣಂತ. ಈಗ ಒಂದು ಸಲ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿರಿ ಎಷ್ಟು ಚಂದ ಆಗೈತಿ, ಮೆತ್ತಗಾಗೈತಿ ಗೊತ್ತಾಗ್ತೈತಿ. ಈಗ ಇದು ನೋಡೋಣ ಹಾಕಿ ತಾಟಿಗೆ, ನೋಡಿ ಎಷ್ಟು ಚಂದ ಸಾಫ್ಟಾಗಿ ಆಗೈತಿ. ಭಾಳ ಚಲೋ ಇರ್ತೈತಿ ರೀ, ಮುಂಜಾನೆ ಹೆಲ್ತಿಗೆ ಭಾಳ ಚಲೋ. ಮತ್ತು ರಾಗಿ ಮುದ್ದೆ ಅದು ಮುಂಜಾನೆ ತಿನ್ನೋಕ್ಕಾಗಲ್ಲ, ಹಿಂಗೆ ಉಪ್ಪಿಟ್ಟು ಅದು ಮಾಡಿಕೊಟ್ರೆ ಅಥವಾ ಮಾಡ್ಕೊಂಡ್ರೆ ಭಾಳ ತಿನ್ನೋಕೆ ಚಲೋ ಅನಿಸ್ತೈತಿ. ಮತ್ತು ಲಘುನ ಡೈಜೆಸ್ಟ್ ಆಗ್ತೈತೆ ರೀ. ಸೊ ಹಾಗಾಗಿ ಈಗ ಇದು ರೆಡಿ ಐತಿ. ಮ್ಯಾಲೆ ಇದಕ್ಕೊಂದು ಸ್ವಲ್ಪ ಒಂದು ತುಪ್ಪ ಹಾಕೊಂಬರೋಣಂತ್ರಿ. ಇದಕ್ಕೆ ಪಟ್ ಅಂತ ಏನು ಮಾಡೋಣ, ಈಗ ಒಂದು ಚಟ್ನಿ ರೆಡಿ ಮಾಡ್ಕೊಂಬಂದು ಚಟ್ನಿಗೆ ಇಲ್ಲಿ ಶೇಂಗಾ, ಪುಟಾಣಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ ಅದು ತೊಗೊಂಡಿನಿ ರೀ. ಈಗ ಮಿಕ್ಸರ್ಗೆ ಹಾಕೊಂಬರೋಣಂತ್ರಿ. ಈಗ ಮಿಕ್ಸರ್ಗೆ ನಾ ಏನೇನು ಮಾಡಿದೆ, ಶೇಂಗಾ ಹಾಕ್ಕೊಂಡು ಈಗ ಬೆಳ್ಳುಳ್ಳಿ ಹಾಕೊಳ್ಳೋಣ ರೀ. ಬೆಳ್ಳುಳ್ಳಿ ಹಾಕ್ಕೊಳಕತ್ತೀನಿ, ಒಂದು 8ರಿಂದ 10 ಹಸಳು ತೊಗೊಂಡಿನಿ ರೀ. ಆಮೇಲೆ ಒಂದು ಕಡ್ಡಿ ಎಷ್ಟು ಕೊತ್ತಂಬರಿ ಕರಿಬೇವಿನ ಸೊಪ್ಪು ಮತ್ತು 8ರಿಂದ 10 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ ರೀ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕತ್ತೀನಿ ರೀ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ನೆಕ್ಸ್ಟ್ ನಾವಿಲ್ಲಿ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣಂತ್ರಿ. ಕರಿಬೇವಿನ ಸೊಪ್ಪು 2 ಕಡ್ಡಿ ಅಷ್ಟು ಹಾಕ್ಕೊಂಡಿನಿ ನೋಡಿರಿ. ಹಾಕ್ಕೊಂಡು ಈಗ ಪುಟಾಣಿ ಅದು ಹಾಕ್ಕೊಳ್ಳೋನು. ಹಾಕ್ಕೊಂಡು ನಾ ಇಲ್ಲಿ ಒಂದು ಮುಷ್ಟಿ ಅಷ್ಟು ತೊಗೊಂಡೀನಿ ರೀ. ಶೇಂಗಾ ಒಂದು ಕೊರ್ದ ಬಟ್ಲ ಪೂರ್ತಿ ತೊಗೊಂಡೀನಿ ರೀ. ಇಲ್ಲಿ ಪುಟಾಣಿ ಬರೀ ಒಂದು ಮುಷ್ಟಿ, ಯಾಕಂದರೆ ಇದು ಶೇಂಗಾ ಇರೋದ್ರಿಂದ ಪುಟಾಣಿ ಸ್ವಲ್ಪ ಹಾಕ್ಕೋಬೇಕು ರೀ. ಹಾಕ್ಕೊಂಡು ಈಗ ಇದಕ್ಕೆ ಅದ್ರ ರುಚಿಗೆ ತಕ್ಕಷ್ಟು ನಾವು ಇದಕ್ಕೆ ಏನು ಮಾಡೋಣಪ್ಪ ಅಂದ್ರೆ ಉಪ್ಪು ಹಾಕೊಂಬರೋಣ ಅಂತ. ನೋಡ್ಕೊರಿ ನಿಮ್ಗೆ ಎಷ್ಟು ಉಪ್ಪು ಬೇಕಾಗ್ತೈತಿ ನೋಡಿಕೊಂಡು ಅಷ್ಟು ಉಪ್ಪು ಹಾಕೋರಿ. ಇದಕ್ಕೆ ಭಾಳ ರುಚಿ ಆಗ್ತೈತೆ ರೀ ಇದು ಚಟ್ನಿ, ಟ್ರೈ ಮಾಡಿ ನೋಡಿರಿ. ಈಗ ನಿಂಬೆಹಣ್ಣು ಹಾಕೊಳ್ಳೋನು, ನಾ ಇಲ್ಲಿ ಅರ್ಧ ನಿಂಬೆಹಣ್ಣು ಫುಲ್ ತೊಗೊಳಕತ್ತೀನಿ. ಒಂದು ಕೊರ್ದ ಬಟ್ಟದಷ್ಟು ಶೇಂಗಾಗ ಅರ್ಧ ನಿಂಬೆಹಣ್ಣು ನಾನು ಹಾಕ್ಕೊಳಕತ್ತೀನಿ. ನೋಡಿರಿ ನಿಮ್ಗೆ ಹುಳಿ ಎಷ್ಟು ಬೇಕಾಗ್ತೈತೆ ನೋಡ್ಕೊರಿ. ನಿಮ್ಗೆ ಹೆಂಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ನಿಂಬೆಹಣ್ಣು ಹಿಂಡ್ಕೊರಿ. ಇಲ್ಲ ನಮಗೆ ಇದು ಹುಣ್ಸೆಹಣ್ಣೆ ಬೇಕಂತಂದ್ರೆ ನೀವು ಹುಣ್ಸೆಹಣ್ಣು ಯೂಸ್ ಮಾಡ್ಬೋದು, ಆಪ್ಷನು. ನನ್ನ ಕೇಳೋದಾದ್ರೆ ನನ್ನ ಸಜೆಷನ್ನು ನೀವು ನಿಂಬೆಹಣ್ಣು ಹಾಕ್ಕೊಂಡ್ರೆ ಭಾಳ ಚೆಂದ ಆಗ್ತೈತಿ ಎಲ್ಲದಕ್ಕೂ. ಈಗ ಅರ್ಧ ನಿಂಬೆಹಣ್ಣು ಹಾಕ್ಕೊಂಡಿದ್ದಾಯಿತು. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬರೋನು. ಮಿಕ್ಸಿ ಮಾಡ್ಕೊಳಕ್ಕೆ ಮೊದಲೇ ನಿಮ್ಗೆ ಇದು ನೀರು ಎಷ್ಟು ಬೇಕು ನೋಡ್ಕೊರಿ. ಒಮ್ಮಳಿಗೆಲ್ಲ ಭಾಳಷ್ಟು ನೀರು ಹಾಕ್ಕೋಬೇಡ್ರಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗಿರ್ರ ಅಂತೇಳಿ ಈಗ ರುಬ್ಕೊಂಬರೋಣಂತೆ. ಈಗ ನೋಡಿರಿ ಎಷ್ಟು ಚಂದ ರುಬ್ಕೊಂಬಂದಿನಿ. ಇದು ಆಗೈತ್ರಿ ಈ ಸದ್ಯ, ಭಾಳ ತೆಳ್ಳಗೂ ಆಗಿಲ್ಲ, ಭಾಳ ಗಟ್ಟಿನೂ ಆಗಿಲ್ಲ. ನೋಡಿಕೊಂಡು ಮಾಡ್ಕೊಂಬರ್ರಿ. ಈಗ ಪಟ್ ಅಂತ ಒಂದು ಒಗ್ಗರಣೆ ತೊಗೊಂಬರೋಣ ರೀ. ಒಗ್ಗರಣೆಗೆ ನಾ ಇಲ್ಲಿ ಎಣ್ಣೆ ಹಾಕ್ಕೊಂಡಿನಿ. ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಳಕತ್ತೀನಿ ರೀ. ಒಂದು ಸ್ವಲ್ಪ ನೋಡ್ಕೊಂಡು ಉದ್ದಿನಬೇಳೆ ಕಡಲೆಬೇಳೆ ಎಷ್ಟು ಬೇಕಾಗ್ತೈತೆ ನೋಡಿಕೊಂಡು ಹಾಕೋರಿ. ಹಾಕ್ಕೊಂಡು ಈಗ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ತಗೋರಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಸಾಸಿವೆ, ಜೀರಿಗೆ ಅದು ಹಾಕ್ಕೊಂಡು ನೋಡಿರಿ ಒಗ್ಗರಣೆ ಹಾಕೊಂಬರೋಣಂತ. ಈಗ ಚಟ್ನಿ ನಾನಿಲ್ಲಿ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿನಿ. ಈಗ ಇದಕ್ಕೆ ಒಗ್ಗರಣೆ ಸೇರಿಸೋಣಂತ. ಎಲ್ಲ ಚಟ್ನಿಗೂ ನೀವು ಏನು ಮಾಡಬೇಕು, ನೀವು ಒಗ್ಗರಣೆ ಹಾಕ್ಕೊಂಡ್ರೆ ಹಿಂಗೆ ಅದು ಹಾಕ್ಕೊಂಡ್ರೆ ಚಟ್ನಿ ಭಾಳ ಕಂಪಾಗ್ತೈತೆ ರೀ, ಭಾಳ ಚಂದ ಅನಿಸ್ತೈತಿ. ಸೊ ಹಾಗಾಗಿ ನಾನು ಪ್ರತಿಯೊಂದು ಚಟ್ನಿಗೂ ನಾನಿಲ್ಲಿ ಹಾಕ್ಕೋತೀನಿ. ನಾನು ಈ ಎಲ್ಲ ಚಟ್ನಿಗಳು ನಾನು ನಿಮಗೆ ಒಂದೇ ಸಲ ಹಾಕಿ ತೋರಿಸ್ತೀನಿ ರೀ, ಎಲ್ಲ ಥರ ಚಟ್ನಿಗಳ ಯಾವ ಮಾಡ್ತೀನಿ ಅಂಥೇಳಿ. ಇದು ಚಟ್ನಿ ಈಗ ರೆಡಿ ಆಗೈತೆ ರೀ. ಒಗ್ಗರಣೆ ಎಲ್ಲ ಇದಕ್ಕೆ ಹಾಕ್ಕೊಂಡ್ರೆ ಲಾಸ್ಟಿಗೆ ಮ್ಯಾಲೆ ಹಾಕೋರಿ, ಅಂದ್ರೆ ಕಡಲೆಬೇಳೆ ಉದ್ದಿನಬೇಳೆ ಚಂದ ಅನಿಸ್ತೈತಿ ಒಗ್ಗರಣೆ ಒಳಗೆ. ಸೊ ಹಾಗಾಗಿ ಇದು ರೆಡಿ ಐತ್ರಿ. ಮ್ಯಾಗ ಇದಕ್ಕೆ ನಿಮ್ಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಬರ್ರಿ. ಸದ್ಯ ನಾನಂತೂ ಕೊತ್ತಂಬರಿ ಸೊಪ್ಪು ಎಲ್ಲ ಇದಕ್ಕೂ ಹಾಕ್ತೀನಿ ರೀ. ಮ್ಯಾಲೆ ಒಂದು ಸ್ವಲ್ಪ ಹಿಂಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸಣ್ಣಗೆ ಹೆಚ್ಚಿ ಭಾಳ ರುಚಿ ಕೊಡ್ತೈತೆ ರೀ ಚಟ್ನಿ. ಈಗ ನೋಡಿರಿ ಇದು ಚಟ್ನಿ ರೆಡಿ ಆಗೈತಿ. ಸದ್ಯ ನಾವು ಇದಕ್ಕೆ ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡು ಈಗ ಉಪ್ಪಿಟ್ಟಂತೂ ನಾವೀಗ ರಾಗಿ ಉಪ್ಪಿಟ್ಟಂತೂ ಪ್ಲೇಟ್ನಾಗ ಹಾಕಿಟ್ಟಿವಿ. ಈ ಚಟ್ನಿ ಸರ್ವ್ ಮಾಡ್ಕೊಳ್ಳೋಣ ಬರ್ರಿ. ಚಟ್ನಿ ಸರ್ವ್ ಮಾಡ್ಕೊಂಡು ಹೆಂಗಾಗೈತೆ ಅಂತ ಟೇಸ್ಟ್ ನೋಡೇ ಬಿಡೋಣಂತ. ನೋಡಿರಿ ಇದು ರೆಡಿ ಆಗೈತಿ. ಸದ್ಯ ಇದು ಹೆಂಗಾಗೈತಂತ ಈಗ ಟೇಸ್ಟ್ ಮಾಡಿ ನೋಡೋಣಂತ. ಹೋಪ್ ಎಲ್ಲರಿಗೂ ಭಾಳ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಬಟನ್ ಒತ್ತಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಇದುವರೆಗೂ ಭಾಳ ಸಪೋರ್ಟ್ ಮಾಡಕತ್ತೀರಿ, ಹಿಂಗೆ ಸಪೋರ್ಟ್ ಮಾಡ್ಕೋತಾನೆ ಇರ್ರಿ. ಥ್ಯಾಂಕ್ಸ್ ಎ ಲಾಟ್.